ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ನಾವೆಲ್ಲರೂ ಬಂದುಬಿಟ್ಟು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋದ್ವಿ. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಚೆನ್ನಾಗಿತ್ತು. ಆ ಜರ್ನಿ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಮಿಸ್ ಮಾಡದೆ ಎಂಡ್ ತನಕ ನೋಡಿ ನಮ್ಮ ವಿಡಿಯೋನ. ಯಾರಿಬ್ರು ನಾವು ಬಂದುಬಿಟ್ಟು ಹೊಸ ರೂಟ್ಗೆ ಹೋದ್ವಿ. ಹೊಸಕೋಟೆಯಿಂದ KGFಗೆ ಒಂದೇ ರೂಟು ಇವಾಗ ಓಪನ್ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರಬೇಕೇನೋ. ಹೊಸಕೋಟೆಯಿಂದ ಡೈರೆಕ್ಟಾಗಿ KGFಗೆ ಒಂದು ರೂಟ್ ಹೋಗುತ್ತೆ. ಇಲ್ಲಿ ಬಂದು ನಾವು 2 ಅವರ್ಸ್ ತಗೊಂಡ್ರೆ ಈ ರೂಟಲ್ಲಿ ಹೋದರೆ 1 ಅವರಲ್ಲೇ ಹೋಗ್ಬಿಡ್ಬೋದು. ಆಲ್ಮೋಸ್ಟ್ 40 ಮಿನಿಟ್ಸ್ ಏನೋ ನಮಗೆ ದೂರ ಆಯಿತು. ಮತ್ತು ಅಲ್ಲಿಂದ ಹೋಗುವಾಗ ಅಲ್ಲಿ ತುಂಬ ಮಳೆ ಅಂದರೆ ತುಂಬ ಮಳೆ ಇತ್ತು. ಆಮೇಲೆ KGF ಹತ್ರ ಹೋದರೆ ಮಳೆನೇ ಇಲ್ಲ, ಅಷ್ಟು ಬಿಸಿಲಿತ್ತು. ಹೆಂಗೋ ರೀಚ್ ಆದ್ವಿ. ಕಾರ್ ಬಂದು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಅಂಗಡಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಆಮೇಲೆ ಮೆತ್ತಗೆ ಹೋದ್ವಿ ಟೆಂಪಲ್ಗೆ. ಅಲ್ಲಿ ತುಂಬ ಜನ ಮಾಡ್ತಿರ್ತಾರೆ, ಇದು ದೀಪ ಮತ್ತು ಹೂವು ಅದೆಲ್ಲ ಮಾಡ್ತಿದ್ರು. ನಾವು ದೀಪ ಮಾತ್ರ ತಗೊಂಡು ಒಳಗಡೆ ಹೋದ್ವಿ ದೇವಸ್ಥಾನಕ್ಕೆ. ನನಗೆ ಇದು ಫಸ್ಟ್ ಟೈಮು. ನಾನೇನು ಹುಟ್ಟಿದ್ದೇನೋ KGF, ಆದರೆ ಬೆಳೆದಿದ್ದಲ್ಲ ಬ್ಯಾಂಗ್ಳೂರು. ಆದರೂ ನಾನು 1 ಟೈಮ್ ಕೂಡ ಹೋಗಿಲ್ಲ. ಇದೇ ನನಗೆ ಫಸ್ಟ್ ಟೈಮು ಕೋಟಿಲಿಂಗೇಶ್ವರ. ವಾಯ್ಸ್ ಏನು ಹೆಂಗಿದೆ ಅಂತ ಅಂದ್ಕೋಬೇಡಿ. ಕೋಟಿಲಿಂಗೇಶ್ವರ ಟೆಂಪಲ್ಗೆ ಹೋದಾಗ 2-3 ಮಿನಿಟ್ಸ್ ಅಷ್ಟೇ ಮಳೆ ಬಂತು. ಆವಾಗ ನೆನ್ಬಿಟ್ವಿ. ಆವಾಗ ನನಗೆ ಮತ್ತು ನಮ್ಮ ಹಸ್ಬೆಂಡು ಪಾಪುಗೆ ಬಂದು ಕೋಲ್ಡ್ ಆಯಿತು. ಇವಾಗ ಓಕೆ. ಟೆಂಪಲ್ಗೆ ಹೋದವತ್ತು ಬಂದು ಸಂಡೇ ಹೋದ್ವಿ. ಅವಾಗ ಮಾರ್ನಿಂಗ್ ಅಂತೂ ತುಂಬ ರಶ್ ಇತ್ತು. ನಾವು ಹೋದಾಗ ಏನೋ 4 o'clock 5 o'clock ಹಂಗೆ ಹೋದ್ವಿ. ಅಷ್ಟೇನು ರಶ್ ಏನು ಇದ್ದಿಲ್ಲ. ನೋಡೋಕ್ಕೆ ಚೆನ್ನಾಗಿತ್ತು ಆದರೆ ಟೆಂಪಲು. ಸ್ವಲ್ಪ ಜನ ಏನು ಮಾಡ್ತಾರಂದರೆ ಜನರು ದೀಪ ಮತ್ತು ಕರ್ಪೂರ ಎಲ್ಲ ತಗೊಂಡು ಹೋಗ್ತಾರಲ್ವಾ, ಅದು ಬಂದು ದೊಡ್ಡ ಲಿಂಗ ಇದೆ, ಅಲ್ಲಿ ಜಾಗ ಇದೆ ಅನ್ಸೋಕ್ಕೆ. ಆದರೆ ಸ್ವಲ್ಪ ಜನ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರಂದರೆ ಇಲ್ಲಿ ಚಿಕ್ಕದಿದೆ ಅಲ್ವಾ ಮುಂದೆನೇ, ಅಲ್ಲೇ ದೀಪ ಮತ್ತು ಕರ್ಪೂರ ಊದ್ಬತ್ತಿ ಎಲ್ಲ ಅಂಟಿಸಿ ಸ್ವಲ್ಪ ಒಂಥರ ಮಾಡಿಕ್ಕಿದ್ದಾರೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅಲ್ಲಿ ಯಾರತ್ತಾದ್ರೂ ಕೇಳಿ ಪೂಜೆ ಮಾಡಿ. ಮುಂದೆ ಬಂದುಬಿಟ್ಟು ದೊಡ್ಡ ಲಿಂಗ ಇದೆ, ಅಲ್ಲೋಗ್ಬಿಟ್ಟು ಆರಾಮಾಗಿ ತೃಪ್ತಿಯಿಂದ ನಾವು ಪೂಜೆ ಮಾಡ್ಕೋಬೋದು. ಕೋಟಿಲಿಂಗೇಶ್ವರ ಟೆಂಪಲ್ ಎಂಟ್ರೆನ್ಸ್ ಆದಾದಮೇಲೆ ಸ್ವಲ್ಪ ಮುಂದೆ ಹೋದರೆ ಬ್ರಹ್ಮ ವಿಷ್ಣು ದೇವಸ್ಥಾನ ಇರುತ್ತೆ. ಆಮೇಲೆ ಮಂಜುನಾಥ ದೇವಸ್ಥಾನ ಇದೆ. ಆಮೇಲೆ ವೆಂಕಟೇಶ್ವರ ದೇವಸ್ಥಾನ ಇದೆ. ಒಳಗಡೆ ಕ್ಯಾಮ್ರಾ ಮತ್ತು ಫೋಟೋ ಇಡೋಕ್ಕೆ ವಿಡಿಯೋ ಇಡೋಕ್ಕೆ ಅಲೌಡ್ ಇಲ್ಲ. ಸೊ ಅದರಿಂದ ನನಗೆ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ.
ಕೋಟಿಲಿಂಗೇಶ್ವರ ಟೆಂಪಲ್ ಒಳಗಡೆ ತುಂಬ ಅಂದರೆ ತುಂಬ ದೇವ್ರಿದೆ. ಅದು ಯಾವ್ಯಾವ ದೇವ್ರು ಅಂತ ಕರೆಕ್ಟಾಗಿ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳಿದ್ನಲ್ವಾ ಒಳಗಡೆ ಲಿಂಗ ಇದೆ ದೊಡ್ಡದು, ಅಲ್ಲೋಗಿ ಪೂಜೆ ಮಾಡ್ಬೋದು ಅಂತ. ಅದು ಇಲ್ಲೇ. ನೆಕ್ಸ್ಟ್ ಟೈಮು ಯಾರಿಗೆ ಗೊತ್ತಿಲ್ಲ ಇಲ್ಲೋಗಿ ಪೂಜೆ ಮಾಡ್ಬೋದು ಅಂತ, ಅವ್ರು ನೆಕ್ಸ್ಟ್ ಟೈಮ್ ಯಾರೆಲ್ಲ ಟೆಂಪಲ್ಗೆ ಹೋದರೆ ಇಲ್ಲೋಗಿ ಪೂಜೆ ಮಾಡಿ ಆರಾಮಾಗಿ, ಯಾರು ಏನೂ ಕೇಳಲ್ಲ. ಯೂಟ್ಯೂಬ್ అమ్మకి టవల్ ఇవ్వండి. ఇంకా బారి రే ఏదో గోన్ ఏదో చాపి ಹಂಗೆ ಎಲ್ಲ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಆಚೆ ಬಂದರೆ ಮನೆಗೆ ಚಿಕ್ಕದಾಗಿ ಒಂದು ಲಿಂಗ ತಗೊಂಡ್ವಿ. ಮತ್ತು ಮಗಗೆ ಆಟಾಡೋಕ್ಕೆ ಅವ್ರ ಅಜ್ಜಿ ಬಂದು ಸಾಮಾನು ಇಸ್ಕೊಟ್ರು. ಅದು ತಗೊಂಡು ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಜನನೇ ಇದ್ದಿಲ್ಲ, ಸ್ವಲ್ಪ ಜನನೇ ಇದ್ದರು. ಏನೋ 7:45ಗೇನೋ ನಾವು ಆಚೆ ಬಂದ್ವಿ. ಅಲ್ಲಿಂದ ಒಂದು 10-15 ಮಿನಿಟ್ಸಲ್ಲಿ ಬಂಗಾರ ತಿರುಪತಿ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ ಟೆಂಪಲ್ ಅಂತ ಹೇಳಿದ್ರು. ಅಲ್ಲಿ ಹೋದಾಗ ಮತ್ತು ಅಷ್ಟೊಂದು ಜನ ಇದ್ದಿಲ್ಲ. ಅವಾಗೇನೋ ಟೆಂಪಲ್ ಕೆಲಸ ನಡೀತಿತ್ತು, ಮೇಲೆ ಇತ್ತು ಟೆಂಪಲ್ ಅಂತ ಹೇಳ್ತಿದ್ರು. ಮೇಲೆಯಿಂದ ಕೆಳಗಡೆ ದೇವ್ರನ್ನ ಕರ್ಕೊಂಬಂದು ಕೆಳಗಡೆ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಶ್ರಾವಣ ಶನಿವಾರ ಬರುತ್ತಲ್ಲ, ಅಷ್ಟೊಳಗಡೆ ಇದು ಟೆಂಪಲ್ಲು ರೆಡಿ ಮಾಡಿಬಿಡ್ತಾರಂತೆ. ಸರಿ, ಅಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಹಂಗೆ ಆಚೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಮತ್ತು ಇನ್ನು ಮೇಲೆ ಹೋದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನಾನೇನು ನೋಡಿಲ್ಲ, ಇದೇ ನನಗೆ ಫಸ್ಟ್ ಟೈಮು. ನಮ್ಮ ಅತ್ತೆಯವರೆಲ್ಲ ಹೋಗಿದ್ದಾರೆ. ಒಂದು 20-25 ದಿವಸ ಆಗುತ್ತೆ ರೆಡಿ ಮಾಡೋಕ್ಕೆ ಅಂತ ಹೇಳಿದ್ರು. ಮತ್ತು ಅದೇನೋ ಕೆಲಸ ನಡೀತಿತ್ತು. ಆಮೇಲೆ ಆಚೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ತರಕಾರಿ. ಅದೆಲ್ಲ ಬಂದು 1 ಗುಡ್ಡೆ 20 ರೂಪಾಯಿ, 3 ಗುಡ್ಡೆ ತಗೊಂಡ್ರೆ 50 ರೂಪಾಯಿ ಅಂತ ಎಲ್ಲ ತರಕಾರಿ ಮಾಡ್ತಿದ್ರು. ನಾವು ಅಲ್ಲಿಂದ ತರಕಾರಿ ತಗೊಂಡು ಬಂದ್ವಿ. ನಾನು ಹೇಳಿದ್ನಲ್ವಾ, ಹೊಸಕೋಟೆಯಿಂದ KGFಗೆ ಒಂದು ರೂಟ್ ಇದೆ ಅಂತ ಹೇಳ್ಬಿಟ್ಟು, ಆ ರೂಟಲ್ಲೇ ಹೋದ್ವಿ. KGFಯಿಂದ ಬಂದುಬಿಟ್ಟು ಚೆನ್ನೈಗೆ ಒಂದು ರೂಟು ಮತ್ತು ಹೊಸಕೋಟೆಗೆ ಒಂದು ರೂಟ್ ಇತ್ತು. ತುಂಬ ಬೇಗನೆ ರೀಚ್ ಆದ್ವಿ. 8:11ಗೇನೋ ನಾವು ಅಲ್ಲಿ ಬಿಟ್ಟಿದ್ದು.
ಹೊಸಕೋಟೆ ಬಂದು 8:15ಗೆ ನಾವು ರೀಚ್ ಆದ್ವಿ. ರೋಡ್ ಅಂತೂ ತುಂಬ ಚೆನ್ನಾಗಿತ್ತು, ಆದರೆ ಅಷ್ಟೇನು ಲೈಟ್ಸ್ ಏನೂ ಹಾಕಿಲ್ಲ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.